ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೊ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ, ಕಾರ್ಯಕ್ರಮದಲ್ಲಿ ಯಾವೆಲ್ಲ ತಯಾರಿ ಹೇಗಿದೆ, ಹಾಗೆಯೇ ಜನರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾನು ತೋರಿಸ್ತೇನೆ, ನೋಡ್ಕೊಂಡು ಬರೋಣ. ಅದೇ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ? ನಮಗೆ ಇದು ಈ ಏರಿಯಾಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಬಂದರು ಅಂತ ಭಾರೀ ಖುಷಿಯಲ್ಲಿದ್ದೇನೆ. ಏಕೆಂದರೆ ನಮಗೆ UT ಖಾದರ್ ಉಂಟಲ್ಲ, ಇಷ್ಟು ಕ್ಷೇತ್ರದಲ್ಲಿ ಒಂದು ಸಾರಿ ಆದರೆ ಸೋಲಿಲ್ಲದ ಸರ್ಕಾರ ಕಾಂಗ್ರೆಸ್ ಅವರು ಏನೂ ಸಹ ವಿನ್ನಾಗಿ ಗ್ಯಾರಂಟಿ ಬರ್ತಾರೆ. ಯಾರೇ ಏನೇ ಹೇಳಲಿ, ನಮಗೆ ಸಿದ್ದರಾಮ 23 ಕಂತು ಹಣ ಖಂಡಿತವಾಗಿ ಕೊಟ್ಟಿದ್ದಾರೆ. ಏನು ಸಹ ಮುಂದಕ್ಕೆ ಕೊಡ್ತಾರಂತ ವಿಶ್ವಾಸ ನಂಬಿಕೆ ಇದೆ. ಆದರೆ ಮತ್ತೊಂದು ವಿರೋಧ ಪಕ್ಷದವರು ಹೇಳ್ತಾರೆ ಕೊಡಲ್ಲ, ಅವರು ಸುಮ್ಮನೆ ಅವರ ಹಣ ಅಲ್ಲ ಅಂತ. ಆದರೆ ಇಷ್ಟು ವರ್ಷದಲ್ಲಿ ಅವರಂಥ ಮುಖ್ಯಮಂತ್ರಿ ನಮಗೆ ಯಾರೂ ಬರಲಿಲ್ಲ. ಏನು ಸಹ ಅವರು ಒಳ್ಳೆದಾಗಿ ರೀತಿಯಾಗಿ ಬರಬೇಕು ಅಂತ ನಮಗೆ ಇದು. ಅದೇ ಥರ ನಮಗೆ DK ಶಿವಕುಮಾರ್ ಸಹ ಅವರೊಟ್ಟಿಗಿದ್ದಾರೆ, ಅವರು ಬಿಟ್ಟು ಹೋಗಲ್ಲ. ಅವ್ರು ಹೇಗೆ ಹೇಳ್ತಾರೆ ಅದು ಕೇಳ್ತಂದ ನಂಬಿಕೆ ವಿಶ್ವಾಸ ನಮಗಿದೆ. ಸಿದ್ದರಾಮಂತ ಮುಖ್ಯಮಂತ್ರಿ ಏನು ಮುಂದಕ್ಕೆ ಬರಲಿಕ್ಕಿಲ್ಲ. ಇಷ್ಟುವರೆಗೆ 23 ಕಂತನ್ನು ಕೊಟ್ಟಿದ್ದಾರೆ, ಏನು ಮುಂದಕ್ಕೆ ಸಹ ಕೊಡ್ತಾರಂತ ವಿಶ್ವಾಸ ಇದೆ. 5 kg ಅಕ್ಕಿಯೂ ಸಹ ಅವ್ರದ್ದೇ. ಮತ್ತು ಕೇಂದ್ರ ಸರ್ಕಾರದ ಅಲ್ಲ, ಅದು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ನಮಗೆ ಕೊಡೋದು. ಇನ್ನು ಮುಂಚೆ ಸಹ ಅವರು ಕೊಡ್ತಾರೆ, ವಿಶ್ವಾಸ ನಂಬಿಕೆ ಎಲ್ಲ ಇದೆ. ಈ ಏರಿಕೆ ಬರ್ತಾರಂದ್ರೆ ಎಷ್ಟೋ ಜನ ಅವರು ಇವತ್ತು ಕೆಲಸವನ್ನು ಬಿಟ್ಟು, ನಾವು ಸಹ ವ್ಯಾಪಾರವನ್ನೇ ಅದು ಬಿಟ್ಟು ಅವರಿಗೆ ಕೆಲಸದಲ್ಲಿ ಅವರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ನಮಗೆ ಮುಖ್ಯಮಂತ್ರಿ ಬರುವಾಗ ಯಾವುದು ಇದು ಇಲ್ಲ, ಏನೂ ಸಹ ಮುಖ್ಯಮಂತ್ರಿ ಏನು ಸಹ ಇದಕ್ಕೆ ಮುಂಚೆ ಬರ್ಬೋದು, ಏನು ಬರ್ತಾರೆ ಹಾಗೆ ನಮ್ಮ ಮುಖ್ಯಮಂತ್ರಿ ಬರ್ತಾರೆ. ಹಾಗೆ ಏನಿಲ್ಲ, ನಮ್ಮ ಸರ್ಕಾರದಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ಫಂಕ್ಷನ್ ಅಷ್ಟೇ. ಮುಂಚೆ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಷ್ಟೇ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಿಗೆ ಎಲ್ಲರೂ ಒಂದೇ ವೇದಿಕೆ ಇದು. ಅದರಲ್ಲಿ ಇದಕ್ಕೆ ಒಂದು 2 ವಾರದಿಂದ ಹಿಂದೆ ನಾವು ಇಲ್ಲೇ ಕೆಲಸ ಮಾಡಿಕೊಂಡು JCP ಲೆವೆಲಿಂಗ್ ಅದು ಇದೆಲ್ಲ ಮಾಡ್ತಾ ಇದ್ದೇವೆ. ನಮಗೆ ತುಂಬ ಕಷ್ಟ. ಅದರಿಂದ 2 ವಾರ ಆಯಿತು ಇಲ್ಲೇ ಇರೋದು ನಾವು. ಪರವಾಗಿಲ್ಲ, ನಮ್ಮದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಇದು ಒಳ್ಳೆ ಜನ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಪರವಾಗಿಲ್ಲ, ಒಳ್ಳೆ ಖುಷಿ ಆಗುತ್ತೆ. ಅವರು ಇಲ್ಲಿಗೆ ಬಸ್ತು ಬರೋದು ಸಿದ್ದರಾಮಯ್ಯ ಅವರು. ನಮಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತು ಅಕ್ಕಿ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಮಾಡ್ತಾ ಇದ್ದಾರೆ. ಫುಲ್ಲು ನಮ್ಮ ಒಳ್ಳೆಯವರು. ಏನು ಬರಬೇಕು ನಮ್ಮದು ಸಿದ್ದರಾಮಯ್ಯ. ಹೆಸರು ವಾಸಿಯಾದಂತಹ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಇದು ನಮ್ಮ ಕರಾವಳಿಯಲ್ಲಿ ಫಸ್ಟ್ ನಡೆಯುವುದು. ಮತ್ತು ನಮ್ಮ ಗಾಂಧೀಜಿ ಅವರು ಮತ್ತು ನಾರಾಯಣ ಗುರು ಅವರು ಒಟ್ಟಿಗೆ ಮೀಟ್ ಆದ ಒಂದು ದಿವಸ ಅಂತ ಹೇಳ್ತಾ ಇದ್ದಾರೆ ಮುಂಚಿನ ಕಾಲದಲ್ಲಿ, 100ನೇ ವರ್ಷ ಅಂತೇಳಿ. ಅದರ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ಅಂದರೆ ಎಲ್ಲ ಊರಿನವರಿಗೆ ಸಹ ಒಂದು ಒಳ್ಳೆ ಒಂದು ಖುಷಿಯ ಒಂದು ದಿವಸ ಎಲ್ಲ ಕೊಣಾಜೆ ಗ್ರಾಮದವರಿಗೆ. ಮತ್ತು ಅದೇ ಅಲ್ಲದೆ ನಮ್ಮ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಮತ್ತು ತುಂಬ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಇಲ್ಲಿಯ MLA ಆದಂಥ ನಮ್ಮ ಸ್ಪೀಕರ್ ಸಭಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅಂತ ಕಾಣ್ತದೆ. ಹಾಗೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಯಿತು. ನಾವು ಚಿಕ್ಕಮಗಳೂರಿಂದ ನಾರಾಯಣ ಗುರು ಸಮಿತಿಯಿಂದ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಕೃಷ್ಣ ಅವರು ಚಿಕ್ಕಮಗಳೂರಿಂದ ಬಂದಿದ್ದೇವೆ. ನಮಗೆ ಭಾಳ ಸಂತೋಷ ಆಯಿತು. ಇಲ್ಲಿದ್ದ ಏರ್ಪಾಡೆಲ್ಲ ಭಾಳ ಖುಷಿ ಆಯಿತು. ನಮ್ಮದು ಅದೇ, ನಾವು ಚಿಕ್ಕಮಗಳೂರಿಂದ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಬಂದು ಕೃಷ್ಣನ್ ಅಂತ. ನಾವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿಯಾಗಿದೆ ನಮಗೆ, ಮಸ್ತ್ ಖುಷಿ ಆಯಿತು ಬರಲಿಕ್ಕೆ. ಆಯಿತು ಖುಷಿ ಮಸ್ತ್ ಖುಷಿ ಸೊ ಗ್ಯಾರಂಟಿ ಮತ್ತೆ ತಿಕ್ಕೊಂದುಂಡೆ ಗ್ಯಾರಂಟಿ ಮತ್ತೆ ತಿಕ್ಕೊಂದು ಇದ್ದಂತ ಟೈಮ್ ಮಾಡು ಪಂಡ ಸಿದ್ದರಾಮಯ್ಯ ಸರ್ ಬರೋದಿಲ್ಲ, ಸಿದ್ದರಾಮಯ್ಯ ಸರ್ ಬರೋದಿಲ್ಲ, ಲಕ್ಷ್ಮಿ ಪಡ್ತಾರ ಅವರಲ್ಲಿ ಸರ್. ಖುಷಿ ಆಗ್ತಾ ಇದೆ ಮೇಡಮ್, ನಮಗೆಲ್ಲರಿಗೂ ಕೂಡ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಅದೊಂದು ನಮ್ಮ ಏನು ಹೇಳ್ತಾರೆ ಋಣ ಅಂತೇಳಿ ಎನಿಸ್ಕೊಳ್ಬೋದು. ನಾವೆಲ್ಲರೂ ಬಂದು ನಮಗೆ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ನೋಡುವಾಗ ಒಂಥರ ಸಂತೋಷದ ಸಂಭ್ರಮ. ಸೊ ಹಾಗೇನೆ ಎಷ್ಟು ಜನ ಬಂದಿದ್ದೀರಾ ನೀವು? ನಾವು 60 ಜನ ಬಂದಿದ್ದೇವೆ. ನಮ್ಮ ಶಕ್ತಿನಗರ ವಲಯ ಅಂತ ಹೇಳ್ಕೊಂಡು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಊರಿನ ಜನರನ್ನು ಕರ್ಕೊಂಡು ಬಂದಿದ್ದೇವೆ. ನಾವು ಉಳ್ಳಾಲ ಭಗವತಿ ಚೀರುಂಬ ಭಗವತಿ ಉಳ್ಳಾಲ ಅಲ್ಲಿಂದ ಬಂದಿದ್ದೇವೆ. ತುಂಬ ಜನ ಬಂದಿದ್ದೇವೆ, ಎಲ್ಲ ಇಂಟ್ರೆಸ್ಟ್ನಲ್ಲಿ ಬಂದಿದ್ದೇವೆ. ನಮಗೆ ಕೆಲವು ಬೇಡಿಕೆಗಳಿವೆ, ಅದನ್ನೆಲ್ಲ ನಾವು ಮುಂದೆ
ಬೇಡಿಕೆ ಅನ್ನೋದು ಹಾಗೇನೆ ಇದೆ. ಹೌದು ಅದೇ ನಾವು ಖುಷಿಯಲ್ಲಿ ಬಂದಿದ್ದೇವೆ. ನಮ್ಮ ಬೇಡಿಕೆ ಈಡೇರಿಸಿ ಕೊಡ್ತಾರೆ ಅಂತೇಳಿ ಅದೇ ಖುಷಿಯಲ್ಲಿ ನಾವು ಈಗ ಸಿಕ್ಕಿರುವಂತಹ ಒಂದು ಕೆಲವೊಂದು ಗ್ಯಾರಂಟಿಗಳೆಲ್ಲ ಹೇಗೆ ಅನಿಸ್ತಾ ಇದೆ? ಖುಷಿ ಎನಿಸಿದೆ. ಚಿರಗ ಭಗವಂತಿದ್ದು ಬಂದದ್ದು ನಾನು. ತುಂಬ ಜನ ಬಂದಿದ್ದೇನೆ, ತುಂಬ ಖುಷಿ ಆಯಿತು. ಇಂಥ 100 ವರ್ಷದ ಕಾರ್ಯಕ್ರಮ ನೋಡುವುದಾದ್ರೆ ನಾವು ಇರುವುದಿಲ್ಲ ಆಗ, ಅದಕ್ಕೆ ಬೇಕಾಗಿ ಬಂದಿದ್ದೇವೆ ನಾವು. ತುಂಬ ಖುಷಿ, ಐತಿಹಾಸಿಕ ಸಂಭ್ರಮ. ಗುರು ಗಾಂಧಿ ಸಂವಾದದಲ್ಲಿ ಕೂಡ ಲಕ್ಷ್ಮಿ ಅಕ್ಕ ನಮ್ಮ ಬಂದಿದ್ದಾರೆ ಮಂಗಳೂರಿಂದ. ಸೊ ಮೇಡಮ್ ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ನನಗೆ ಕಾರ್ಯಕ್ರಮ ಬರೀ ಖುಷಿ ಆಯಿತು ಮೇಡಮ್. ನೋಡಿ ಇಷ್ಟು ಜನ ಜಂಗುಳಿಯಲ್ಲಿ ನಮ್ಮ ಸ್ಪೀಕರ್ ಸರ್ ಹೇಳಿದ್ದಾರೆ, ಲಕ್ಷ್ಮಕ್ಕ ನಿಮಗೆ ಒಳಗೆ ಒಂದು ಪರ್ಮಿಷನ್ ಹೇಳಿ, ಅದು ಹೊಟ್ಟೆ ತುಂಬಿದಾಗೆ ಆಯಿತು. ಮತ್ತು ಕೋಣಾಜೆಯಲ್ಲಿ ಇಷ್ಟು ದೊಡ್ಡ ಸಂಭ್ರಮ ಆಗುವುದು ನನಗೆ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಸಿಗುವಂತದ್ದು ಒಂದು ದೊಡ್ಡ ವಿಷಯ. ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಹೌದು ಮೇಡಮ್, ಥ್ಯಾಂಕ್ ಯು. ಕ್ಷೇತ್ರದಿಂದ ಎಲ್ಲ ಬಂದಿದ್ದೇವೆ, ಒಂದು 4 ಬಸ್ ಮಾಡಿಕೊಂಡು ಬಂದಿದ್ದೇವೆ ಜನ ಎಲ್ಲ. ಮತ್ತು ಇಲ್ಲಿ ಬಂದು ತುಂಬ ಖುಷಿ ಆಯಿತು ನಮಗೆ, ಇಲ್ಲಿ ಇಷ್ಟು ಮಂದಿ ಇದ್ದಾರೆ. ಮತ್ತು ಇದೊಂದು ನಮಗೆ ಒಂದು ಹೊಸತು ಇದೊಂದು ಪ್ರೋಗ್ರಾಮ್ ನಮಗೆ ನೋಡೋದಂದರೆ ಅದೇ. ಮತ್ತೇನಿಲ್ಲ, ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಷ್ಟೇ. ಯಾವುದೇ ರೀತಿಯಾದ ಏನು ಇದ್ದಿಲ್ಲ, ಎಲ್ಲ ವ್ಯವಸ್ಥೆ ಒಳ್ಳೆದಾಗಿದೆ. ಎಲ್ಲಿ ನೋಡಿದರೂ ಹಳದಿ ಎಲ್ಲೋ ನೈಸ್ ಒಳ್ಳೆಯದು ನೋಡಿ ಖುಷಿ ಆಯ್ತು ನಮಗೆ. ಎಲ್ಲ ಬಂದಿದ್ದಾರಲ್ಲ, ಹೌದು ವೀಕ್ ಡೇಸ್ ಆದರೂ ಸಹ ಬಂದಿದ್ದಾರೆ ಅಂತ ಭಾರಿ ಖುಷಿ ಆಯ್ತು. ಹೌದು, ನಮಗೆ ಕೂಡ ಖುಷಿ ಆಯಿತು. ಸೊ ಹಾಗೇನೆ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಸರ್ನ ಬಗ್ಗೆ ಸಿದ್ದರಾಮಯ್ಯ ಸರ್ ಎಲ್ಲರೂ ಬಡವರ ಒಂದು ಕಾಳಜಿಂತ ಇರುವಂಥ ವ್ಯಕ್ತಿ. ಒಳ್ಳೆ ಒಂದು ಅಂದರೆ ಒಂದು ಟೀಮನ್ನು ಒಳ್ಳೆ ಕೊಂಡೋಗುವಂಥ ವ್ಯಕ್ತಿ ಒಂದು ಅಂತ ಹೇಳ್ಬೋದು. ಮತ್ತು ಬಡವರ ಕಾಳಜಿ ಇರುವಂಥ ವ್ಯಕ್ತಿ ಅಂತ ನಾವು ಹೇಳಲಿಕ್ಕೆ ಖುಷಿ ಪಡ್ತೇವೆ. ತುಂಬ ಖುಷಿ ಆಗ್ತದೆ. ಎಷ್ಟು ಜನ ಬಂದಿದ್ದೀರಾ? ನಾವು 65 ಜನ ಬಂದಿದ್ದೇವೆ. ಚೇಳಾರು ಗ್ರಾಮದಿಂದ ಬಂದದ್ದು, ನಾರಾಯಣ ಗುರು ಸಂಘದಿಂದ. ಪಡಿತಿದ್ದೇವೆ, ಹೌದು, ತುಂಬ ಖುಷಿ ಉಂಟು. ಒಳ್ಳೆ ಕಾರ್ಯಕ್ರಮ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಮತ್ತು ಮಹಾತ್ಮ ಗಾಂಧೀಜಿ ಅವರ ಒಂದು ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ. ಇದು ಜನರಿಗೆ ಒಂದು ಮನ ಮುಟ್ಟುವಂಥ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಿದ್ರಿಂದ ಜನಗಳಿಗೆ ನಾರಾಯಣ ಗುರುಸ್ವಾಮಿಯ ಏನು ತತ್ವ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಇದು ಸಮಾನ ರೀತಿಯಲ್ಲಿ ಎಲ್ಲರಿಗೂ ಇದು ಕಾಣಬೇಕಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಅದು ಎಲ್ಲ ಹೇಳುವಾಗ ಒಂದು ಖುಷಿ ಆಯ್ತು. ನಮಗೆ ಹೋಗ್ಬೇಕು, ನೋಡಬೇಕು. ಸೊ ಎಲ್ಲಿಂದ ಬಂದಿರುವಂತದ್ದು? ನಾವು ಶಕ್ತಿನಗರದಿಂದ. ಶಕ್ತಿನಗರದಿಂದ ಎಲ್ಲ ಒಳ್ಳೆಯದಾಗಿದೆ, ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಂತೋಷ ಆಗ್ತಾ ಇದೆ. ನಿಜವಾಗಿಯೂ ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪಕ್ಷದ, ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದ ನಾಯಕರು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಜಾತಿ ಮತ ಭೇದ ಇಲ್ಲ. ನಾರಾಯಣ ಗುರುಗಳ ಒಂದು ತತ್ವದ ಅಡಿಯಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಒಂದು ಸಂದೇಶವನ್ನು ಲೋಕಕ್ಕೆ ಸಾರುವಂಥ ಒಂದು ಒಳ್ಳೆಯ ಸಂವಾದ ಇದು ಕಾರ್ಯಕ್ರಮ. ನಾರಾಯಣ ಗುರುಗಳು ಈ ಕೇರಳದಿಂದ ಇಡೀ ಕನ್ಯಾಕುಮಾರಿಯವರೆಗೆ ಒಂದು ಭಾಳಷ್ಟು ಬದಲಾವಣೆಯನ್ನು ತಂದಂಥ ವ್ಯಕ್ತಿ. ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ನೀಡಿದಂಥ ಮಹಾನ್ ಚೇತನ. ನಿಜವಾಗಿಯೂ ನಾರಾಯಣ ಗುರುಗಳು ಈ ಯುಗಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಿಜವಾಗಿಯೂ ಅವರ ಜನ್ಮ ಹಿಂದುಳಿದ ಸಮಾಜದ ಉದ್ಧಾರಕ್ಕೋಸ್ಕರವೇ ಬಂದದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾಳ ಒಳ್ಳೆಯ ಕಾರ್ಯಕ್ರಮ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾರಾಯಣ ಗುರು ಇದಕ್ಕೆ ನಿಗಮಕ್ಕೆ ಬಹಳಷ್ಟು ದೊಡ್ಡದ ಒಂದು ಮೊತ್ತದ ಅನುದಾನವನ್ನು ನೀಡಿದರೆ ಜಾತಿ ಮತ ಭೇದ ಮರೆತು ಒಂದು ಸಹಕರಿಸುವಂಥ ಅವರಿಗೆ ಆ ಮತದ ಮುಖಾಂತರ ಅದು ಪರಿವರ್ತನೆ ಆಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕೈಯಲ್ಲಿ, ಅದು ಕೂಡ ಹಿಂದುಳಿದ ವರ್ಗದ ನಾಯಕರು, ನಾರಾಯಣ ಗುರುಗಳು ಕೂಡ ಹಿಂದುಳಿದ ಸಮಾಜದ ನಾಯಕರು, ಇಬ್ಬರು ಕೂಡ ಸೇರಿ ನಾರಾಯಣ ಗುರುಗಳ ಈ ಜೀವನ ಚರಿತ್ರೆಯನ್ನು ಲೋಕಕ್ಕೆ ಸಾರುವಂಥ ಮತ್ತು ವಿಶೇಷವಾಗಿ ಅನುದಾನವನ್ನು ಇವತ್ತು ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ನೀಡಿದಲ್ಲಿ ಎಲ್ಲ ಹಿಂದುಳಿದ ಸಮಾಜದ ನಾರಾಯಣ ಗುರುಗಳ ಈ ಒಂದು ಸಂಘ ಇರ್ಬೋದು, ಗರಡಿ ಇರ್ಬೋದು, ಬೇರೆ ಬೇರೆ ಕಲಿಯುವ ವಿದ್ಯಾ IAS IPS ಕಲಿಯುವಂಥ ಮಕ್ಕಳಿಗೆ ಕೂಡ ಈ ಒಂದು ನಿಗಮದ ಮುಖಾಂತರ ಅನುಕೂಲ ಆಗಲಿ ಅಂತ ಆಶಿಸುತ್ತಾ
ಸಿದ್ದರಾಮಯ್ಯರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಆ ಭಗವಂತನು ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರು ಈ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನದಾದಂಥ ಅನುದಾನ ನೀಡುವಂಥ ಯೋಗ ಭಾಗ್ಯವನ್ನು ನಾರಾಯಣ ಗುರುಗಳು ನಾವು ನಂಬಿದ ದೇವರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನಾವೆಲ್ಲ ಒಟ್ಟಿಗಾಗಿ ಬಂದಿದ್ದೇವೆ. ಕಾರ್ಯಕ್ರಮ ಯಶಸ್ಸಾಗ್ತದೆ. ಗುರುಗಳ ದಯ ನಮ್ಮ ಮೇಲೆ ಸದಾ ಇರ್ತದೆ. ನಿಮಗೂ ಕೂಡ ನಮ್ಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ವಾಹಿನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಒಳ್ಳೆಯದು ಕಾಣ್ತದೆ. ಇವತ್ತಿನ ಪ್ರೋಗ್ರಾಮು ಎಲ್ಲ ಒಳ್ಳೆ ರೀತಿಯಾಗಿ ಯಶಸ್ವಿಯಾಗಿ ನಡೆಯಲಿ ಎಂದು ಹೇಳಿ ನಾವು ನಮ್ಮ ನಾರಾಯಣ ಗುರುದೇವರ ಹತ್ರ ಆಶಿಸ್ತಾ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ನಾನು ಒಂದೇ ಮಾತನ್ನು ಮುಗಿಸ್ತೇನೆ. ನಿರೀಕ್ಷೆ ಜಾಸ್ತಿ ಆಪುಣ ಅವು 15,000 ಅಂದಾಜಿ ನಿತ್ತಿನೈಟ್ 15,000 ಇತ್ತದು ನಾವು 25 ಕರಿವು ನಾನು 15 ಒಂಜಿ ಅಂದಾಜಿಡು ಐತ ನಮ್ಮ ಮುಲ್ಪ ಎಂಗುಲ್ಲ ಕಡೆ ಆಯ್ತಾ ದ್ವಾರ ಮತ್ತು ತೊಕೊಟುಡು ಬೇಲೆ ಮಲ್ತಂದು ರಾತ್ರಿ ಮತ ಫುಲ್ ಮುಲ್ಪಣ ಇತ್ತ. ಜೋಕಟ್ಟೆಯಿಂದ ಬಂದಿರುವ ಕೆಂಜಾರ್ ಎಷ್ಟು ಜನ ಬಂದಿದ್ದೀರಾ? ನಾವು 15. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಖುಷಿ ಆಗ್ತದೆ. ಕಾರ್ಯಕ್ರಮದ ಬಗ್ಗೆ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ತುಂಬ ಖುಷಿಯಾಗಿ ಎಲ್ಲರ ಜನರನ್ನು ನೋಡುವಾಗ ಜನ ಎಲ್ಲ ತುಂಬ ಇದ್ದಾರೆ. ಹಾಗೆ ಖುಷಿ ಆಗ್ತದೆ. ತಿಂಡಿ ಕಾಫಿ ಎಲ್ಲ ಕೊಟ್ಟರು ಹೊಟ್ಟೆ ಹಸಿ ಆಗದಕ್ಕೆ ಆಗಬೇಕು. ನಾವು ಎಲ್ಲ ನಮ್ಮ ಯೂನಿಟಿ ಇರಬೇಕು. ಡೈವರ್ಷನ್ ಬೇಕಾಗಿಲ್ಲ ನಮಗೆ. ಕಮ್ಯುನಿಟಿ ಒಳ್ಳೆಯದಾಗಿದೆ. ಭಾಳ ವ್ಯವಸ್ಥಿತವಾಗಿದೆ ಮತ್ತು ಎಲ್ಲ ರಂಗ ಇದ್ದಾರೆ. ನಾವು ಎಷ್ಟು ಜನ ಬಂದಿದ್ದೀರಾ? ನಾವು 2 ಬಸ್. ಐತಿಹಾಸಿಕ ಕ್ಷಣ. ಈಗಾಗಲೇ ಇನ್ನೇನು ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಬರ್ಲಿಕ್ಕಿದ್ದಾರೆ. ಉದ್ಘಾಟನೆ ಆಗ್ತದೆ ಕಾರ್ಯಕ್ರಮ. ಹೇಗೆ ಅನಿಸ್ತಾ ಇದೆ? ಒಳ್ಳೆಯದು. ನಾವು ಉರ್ವ ಬಿಲ್ಲವ ಸಂಘ ಉರ್ವ ಅಶೋಕನಗರ ಅಲ್ಲಿಂದ ಒಂದು ಬಸ್ ಜನ ಬಂದಿದ್ದೇವೆ. ಗಂಡಸರು ಹೆಂಗಸರು ಎಲ್ಲರೂ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಚಂದವಾಗಿ ನಡೆಯಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ನಮಗೆ ನಮ್ಮ ಗುರುಪುರ ಬಿಲ್ಲವ ಸಂಘದಿಂದ ನಾವು ಬಂದದ್ದು. ಇಂಥ ಒಂದು ಅಪೂರ್ವವಾದ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾದ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡಿಕೊಂಡು ಬಂದಿದ್ದೇವೆ. ನೋಡಬೇಕು ಯಾವ ರೀತಿ ನಡೀತದೆ. ಒಂದು ಜಗತ್ತಿಗೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮ. 100ನೇ ವರ್ಷದ್ದು. ಯಾವುದು ಸಾಧಾರಣ ಒಂದು ನನ್ನ ಲೆಕ್ಕದಲ್ಲಿ ಸಾಧಾರಣ ಒಂದು 50,000ಕ್ಕಿಂತ ಮೇಲೆ ಜನ ಬಂದಿರಬಹುದು. ಬಹುಶಃ ಇನ್ನೂ ಕೂಡ ಬರಲಿಕ್ಕೆ ಇರ್ಬೋದು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಎಲ್ಲ ಮಹಿಳೆಯರ ತಂಡನೇ ಇದಕ್ಕೆ ಭಾಗವಹಿಸಿದೆ. ಭಾಳ ತುಂಬ ಖುಷಿ ಆಯಿತು. ಆಮೇಲೆ ಈ ಶತಮಾನೋತ್ಸವ ಅಂತ ಹೇಳುವಾಗಲೇ ಗುರುಗಳದ್ದು ಮೈಯೆಲ್ಲ ಜುಮ್ ಅಂತ ಆಗ್ತದೆ. ಅಷ್ಟೊಂದು ಖುಷಿಯ ವಿಷಯ. ಈಗ CM ಕೂಡ ಬರ್ತಾ ಇದ್ದಾರೆ. ನೋಡ್ಬೇಕು ಇನ್ನು ಮುಂದಿನ ಕಾರ್ಯಕ್ರಮ ಹೇಗೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡ್ಬೇಕೀಗ. ತುಂಬ ಖುಷಿ. ಹಾಗೇನೆ ಈಗ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವಂತ ನಿರೀಕ್ಷೆ? ನನಗೆ ಅನಿಸೋ ಮಟ್ಟಿಗೆ 1,00,000 ಕಳಿಬೋದು ಅನಿಸ್ತದೆ. ಯಾಕಂದರೆ ಪ್ರತಿ ಒಂದು ಇದರಿಂದನೂ ಒಂದೊಂದು ಬಸ್ಸನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಈ ಶತಮಾನೋತ್ಸವಕ್ಕೆ. ಎಲ್ಲರೂ ಬಂದಿದ್ದಾರೆ. ತುಂಬ ಜನ ಸೇರಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಈಗಲೇ ಇಷ್ಟು ತುಂಬಿದೆ. ಇನ್ನೂ ಸಂಜೆ ತನಕ ಎಷ್ಟು ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿರೀಕ್ಷೆ ಮೀರಿದಂಥದ್ದೇ. ನೀವು ಎಲ್ಲಿಂದ ಬಂದಿರೋದು? ನಾವು ಗುರುಪುರ ಬ್ಲಾಕ್ ಅಧ್ಯಕ್ಷ ನಾನು. ಅಲ್ಲಿಂದ ಬಂದದ್ದು. ಗುರುಪುರದಿಂದ ನಮ್ದೊಂದು ತಂಡನೇ ಬಂದಿದೆ. ಎಲ್ಲ ಒಂದು ಬಸ್ ಬಂದಿದೆ. ಎಲ್ಲ ಫುಲ್ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಅಷ್ಟು ದೂರದಿಂದ ಬಂದಿದೆ. ನಾವು ಗುರುಪುರ ಮಂಜೂರಿಂದ ಬಂದದ್ದು. ಎಲ್ಲ ಕಡೆಯವರನ್ನು ನೋಡಿ ತುಂಬ ಸಂತೋಷ ಆಗ್ತದೆ. 100ನೇ ವರ್ಷದ ಸಂಭ್ರಮಕ್ಕೆ ತುಂಬ ಖುಷಿ ಆಗ್ತದೆ. ಸಾಕ್ಷಿ ನಮ್ಗೊಂದು ಪುಣ್ಯ. ಭಾರಿ ಖುಷಿ ಆಗ್ತದೆ. ನಾವು ಪುತ್ತೂರಿನಿಂದ ಬಂದದ್ದು. ಹೌದು. ನಾವು ತುಂಬ ಜನ ಬಂದಿದ್ದೇವೆ. ಒಂದು 10-12 ಬಸ್ ಉಂಟು. ಈ ರೀತಿಯಿಂದ ಆಗ್ತಾ ಇದೆ. ನಾವು ಬಾಳೆಪುಣಿ ಪಂಚಾಯತಿ ಉಳ್ಳಾಲ ತಾಲೂಕು ಬಾಳೆಪುಣಿ ಪಂಚಾಯತಿಯಿಂದ ನಾನು ಮಾಜಿ ಅಧ್ಯಕ್ಷರು ಮಾತನಾಡೋದು. ಸುಕನ್ಯಾ ರೈ ಅಂತ. ಒಳ್ಳೆಯ ಕಾರ್ಯಕ್ರಮ ನಮ್ಮೂರಲ್ಲಿಂದ ಆಗುವುದು. ನಮ್ಮ ಪಂಚಾಯತಿಯಿಂದ 125 ಜನ ನಾವು ಬಂದಿದ್ದೇವೆ. ಹೌದು. ನಾವು ಬಾಳೆಪುಣಿ ಪಂಚಾಯತ್. ನಮಗೆ ತುಂಬ ಸುಂದರವಾದ ದಿವಸ ಇವತ್ತು. ನಮ್ಮ ಗ್ರಾಮ ಪಂಚಾಯತಿಯಿಂದ 125 ಜನ ಬಾಳೆಪುಣಿಯಿಂದ ಬಂದಿದ್ದೇವೆ. ನಾನು ಗೀತಾ ಭಂಡಾರಿ ಅಂತ ಬಾಳೆಪುಣಿ ಅಧ್ಯಕ್ಷರು. ಗುರುಗ್ರಾಂಧಿ ಅಂದರೆ ಇದು ನಾನು ಹೊಸತಾಗಿ ಇದು ಕೇಳಿಪಟ್ಟಂಥದ್ದು. ಅಂದರೆ ನಮಗೆ ಒಂದು ಈ ಸ್ಥಳಕ್ಕೆ ಒಂದು ಸಿದ್ದರಾಮಯ್ಯನವರು ಬರುವುದಂದರೆ ತುಂಬ ಖುಷಿ. ಅಂದರೆ ನಾವು ಎಲ್ಲಿ ಸಹ ಭೇಟಿ ಆಗಲಿಕ್ಕೆ ನೋಡಲಿಲ್ಲಲ್ಲ, ನೇರ ಅವರನ್ನು ಭೇಟಿಯಾಗಿ ಮತ್ತೆ ನಮ್ಮ ಜನಗಳಿಗೆ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಪೂರೈಸೋ ಒಂದು ಉದ್ದೇಶವಾಗಿ ಮತ್ತೆ ಇದೊಂದು
ನಮಗೆ ಒಂದು ಉತ್ಸವ ಥರ. ಒಳ್ಳೆಯದೇ ಕಾಣ್ತಾ ಇದೆ. ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ. ಮತ್ತು ನಾವು ಪುತ್ತೂರಿಂದ ಬಂದದ್ದು. ನಾವು ಪುತ್ತೂರಿಂದ 20 ಬಸ್ ಬಂದಿದ್ದೇವೆ. ನಾನು ಪುತ್ತೂರು ತಾಲೂಕು ಬಿಲ್ಲವ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ. ಹಾಗೆ ಒಳ್ಳೆಯ ಕಾರ್ಯಕ್ರಮ. ನಮ್ಮ ಕೆಲವು ಬೇಡಿಕೆಗಳಿದೆ, ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಈಡೇರಿಸ್ತಾರೆ ಅಂತ ನಮ್ಮ ಭಾವನೆ. ಹಾಗೆ ಒಳ್ಳೆಯ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಆಗಲಿ ಅಂತ ಶುಭಾರೈಸಿ. ಚಂದ ಆಗ್ತದೆ. ನಾವು ಚಿತ್ರಾಪಿನಿಂದ, ಮುಲ್ಕಿ ಚಿತ್ರಾಪ. ನಾವು 30 ಹೌದು ಸರ್. ಆಗ್ತದೆ, ತುಂಬ ಜನ ಇದ್ದಾರಲ್ಲ, ಖುಷಿ ಆಗ್ತದೆ. ಖುಷಿ ಆಗ್ತದೆ. ಗ್ಯಾರಂಟಿಗಳೆಲ್ಲ ಬರ್ತದೆ. ಐತಿಹಾಸಿಕ ಸಂಭ್ರಮ, ಇದೊಂಥರ ಜಾತ್ರೆ ತರ ಅನಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಬಹಳ ಒಳ್ಳೆಯ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ, ಬಹಳ ಒಳ್ಳೆಯದಾಗಿದೆ. ನಾವು ಎಲ್ಲಿಂದ ಬಂದಿದ್ದೇವೆ, ಬಹಳ ಖುಷಿ ಆಯಿತು ನಮಗೆ. ಆಯಿತು ಈ ಕಾರ್ಯಕ್ರಮ. ಇನ್ನೂ ಆಗುವಂಥ ಕೆಲಸ ಕೂಡ ತುಂಬ ಚೆನ್ನಾಗಿ ಆಗ್ಬಹುದು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಸೊ ಗುರು ಗಾಂಧಿ ಸಂವಾದ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾವು ಪುತ್ತೂರು ಹಾಗೂ ಕಡಬ ಹಾಗೂ ಪುತ್ತೂರು ಘಟಕದಿಂದ ತಾಲೂಕಿನಿಂದ ಬಂದಿದೆ. ನಾನು ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿದ್ದೀನಿ. ನಾವು 20 ಬಸ್ ಬಂದಿದ್ದೇವೆ ಅಲ್ಲಿಂದ. ತುಂಬಾ ಖುಷಿ ಆಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಪುಣ್ಯ ಅಂತ ಅನ್ಬೇಕು. ಯಾಕಂದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಇನ್ನೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ನಡೆಯುತ್ತಿದೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ. ತುಂಬಾ ಹ್ಯಾಪಿಯಾಗಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕುಪ್ಪೆಪದವಿನಿಂದ ಕೂಡ ಹಲವಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದನ್ನು ನೋಡುವಾಗ ತುಂಬ ಒಂದು ವೈಶಿಷ್ಟ್ಯವಾದ ಕಾರ್ಯಕ್ರಮ ಹಾಗೂ ಉತ್ತಮವಾದ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇದರಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಒಂದು ಉತ್ತಮವಾದ ಅವಕಾಶ ಸಿಕ್ಕಿ ಎಲ್ಲರಿಗೂ ಒಂದು ಸಹಕಾರ ಸಿಗುವಂತಾಗಲಿ ನಾವು ಎಲ್ಲರೂ ಆಶಿಸ್ತಾ ಇದ್ದೇವೆ. ಬಹುಶಃ ಶತಮಾನದ ಗುರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಅವರ ಕನಸು ಒಂದೇ ಆಗಿತ್ತು, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಅಂದರೆ ಎಲ್ಲರೂ ಒಂದೇ ವೇದಿಕೆ ಅಡಿಯಲ್ಲಿ ಸೇರಬೇಕು, ಎಲ್ಲರೂ ಭ್ರಾತೃತ್ವದಲ್ಲಿ ನೆಲೆಸಬೇಕು ಎಂಬುದು ಅವರ ಉದ್ದೇಶ ಆಗಿತ್ತು. ಬಹುಶಃ ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂಥವರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಆಶಯದಂತೆ 1924ರಲ್ಲಿ ಬಹುಶಃ ಗಾಂಧೀಜಿಯವರನ್ನು ಭೇಟಿಯಾಗಿ ಏನು ಅಹಿಂಸಾ ತತ್ವದ ಒಂದು ಇನ್ಸ್ಪಿರೇಷನ್ ಪಡೆದರು ಗುರುಗಳನ್ನು ಭೇಟಿಯಾದ ನಂತರ. ಅದರ ಸವಿನೆನಪಿಗಾಗಿ ಇವತ್ತು ಇಲ್ಲಿ ಮಾಡಿರುವಂಥ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಇವತ್ತು ಬಂದಿರುವಂಥದ್ದು ಬಹಳ ಸಂತೋಷದ ವಿಚಾರ. ಬಹುಶಃ ನಾರಾಯಣ ಗುರುಗಳ ಬಗ್ಗೆ ನಾವೆಲ್ಲರೂ ತಿಳಿಬೇಕಾದದ್ದು, ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ತಿಳಿದು ಅವರ ಏನು ತತ್ವಗಳಿದ್ದಾವೆ, ಆದರ್ಶಗಳಿದ್ದಾವೆ, ಅದನ್ನು ನಾವು ಪಾಲನೆ ಮಾಡಬೇಕು. ಬಹುಶಃ ಅದನ್ನು ನಾವು ಪಾಲನೆ ಮಾಡಿದರೆ ಈ ಗಾಂಧೀಜಿಯನ್ನು ಕನಸುಕೊಂಡಿದ್ರಲ್ಲ ರಾಮರಾಜ್ಯ, ಬಹುಶಃ ನಾವು ಕೂಡ ಇವತ್ತು ಹೇಳ್ತೇವೆ ರಾಮರಾಜ್ಯ ಆಗಬೇಕು ಅಂತ. ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಎಲ್ಲ ತತ್ವಗಳನ್ನು ನಾವು ವೈಯಕ್ತಿಕವಾಗಿ ಪಾಲಿಸಿದರೆ ಖಂಡಿತವಾಗಿ ನಮ್ಮ ದೇಶ ರಾಮರಾಜ್ಯ ಆಗೋದ್ರಲ್ಲಿ ಯಾವ ಸಂಶಯವಿಲ್ಲ. ಬಹುಶಃ ಇವತ್ತು ಬಂದಿರುವಂಥ ಎಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಬಹುಶಃ ಆ ಸಂವಾದ ಏನಿದೆ ಅದು ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ತತ್ವಗಳನ್ನು ನಾವೆಲ್ಲರೂ ಪರಿಪಾಲನೆ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ನಾವೆಲ್ಲರೂ ತಿಳಿಬೇಕು ಎಂಬುದು ಉದ್ದೇಶ. ನಾರಾಯಣ ಅವರ ಬಗ್ಗೆ ಹೇಳಬೇಕಂತ ಹೇಳಿದರೆ ನಿಜವಾಗಿ ನಾವು ಒಂದು ಅನುಭವ ಪಡಬೇಕಂತ ಅವರು ಶಿವಗಿರಿಗೆ ಹೋಗಬೇಕು. ನಾವು ಶಿವಗಿರಿ ಅವರ ಜನ್ಮಸ್ಥಳ ಆಗಿರ್ಬೋದು, ಹಾಗೆ ಅವರು ತಪಸ್ಸು ಮಾಡಿದಂಥ ಜಾಗ ಅದು ನಮ್ಮ ಕನ್ಯಾಕುಮಾರಿ ಮರುತಮಲೆಯಲ್ಲಿದೆ. ಅದನ್ನು ಇಲ್ಲಿ ಅವರ ಬಗ್ಗೆ ಮಾತಾಡ್ತೇವೆ, ಬಟ್ ಅದು ನಮಗೆ ಗೊತ್ತಾಗಬೇಕಂದ್ರೆ ಖಂಡಿತವಾಗಿಯೂ ನಾವು ಮರುತಮಲೆಗೊಮ್ಮೆ ವಿಸಿಟ್ ಮಾಡಲೇಬೇಕು. ಅವರು ಸುಮಾರು ಒಂದು 6-7 ವರ್ಷ ಅಲ್ಲಿ ತಪಸ್ಸು ಮಾಡಿದಂಥ ಒಂದು ಇತಿಹಾಸ ಇದೆ. ನಿಜವಾಗಿ ನಾವೀಗ ಹೀಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಜನರಿಗೆ ಯಾರಿಗೂ ಕೂಡ. ಅವರಲ್ಲಿ ಹೋಗಬೇಕು ಒಮ್ಮೆ, ಒಂದು ಶಿವಗಿರಿಗೆ ಆಗ್ಬೋದು, ಮರುತಮಲೆ ಆಗಿರ್ಬೋದು, ಮತ್ತು ಅವರ ಜನ್ಮ ಸ್ಥಳ ಇದು ಚೆಂಬಳಾಂತಿ ಅಲ್ಲಿಗೆ, ಮತ್ತು ಅವರು ಒಂದು ಶಿವನ ವಿಗ್ರಹ ತೆಗೆದು ಅದು ನೆಯ್ಯರ್ ನದಿ ಅಂತೇಳಿ ಉಂಟು, ಅಲ್ಲಿಂದ ಅರವಿಪುರಂ ಅಂತೇಳಿ ಅಲ್ಲಿ ಆ ಶಿವಲಿಂಗನ ತೆಗೆದು ಅವರು ಸ್ಥಾಪಿಸಿದಂಥ ಜಾಗೆ. ಅವರದ್ದು ಒಂದೇ ಉದ್ದೇಶ ಇತ್ತು ಅಂತ ಹೇಳಿದರೆ ಜಾತಿ ಭೇದ ನಾವು ಮಾಡಲೇಬಾರ್ದು ಅಂತ, ಮತ್ತು ಸಂಘಟನೆ ಮಾಡಬೇಕು ಅಂತ. ಅದು ಕೂಡ ಅವರದೊಂದಿದೆ, ಸಂಘಟನೆಯಿಂದ ಬಲವಿತರಾಗಬೇಕಂತೇಳಿ. ಮತ್ತು ಅವರನ್ನು ಅವರಿಗೆ ಈಗ ಗಾಂಧೀಜಿ ಮತ್ತು ಅವರೊಂದು ಸಂವಾದ ನಡೀತು ಅಂತೇಳಿ ಒಂದು 1924ರಲ್ಲಿ ಸುಮಾರು 100 ವರ್ಷದ ಇತಿಹಾಸ. ಅವರು ನಮಗೆ ಹೇಳಿದ ಮಾತು, ಬಟ್ ಯಾರೂ ನೋಡಲಿಲ್ಲ ಅದನ್ನು. ಗಾಂಧೀಜಿಯವರನ್ನು ಭೇಟಿಯಾದಾಗ ಗಾಂಧೀಜಿ ನಮ್ಮ ನಾರಾಯಣ ಗುರುಗೆ ಹೇಳಿದ್ರಂತೆ ನಿಮಗೆ ಇಂಗ್ಲೀಷ್, ಬಟ್ ಹಾಗೆ ಅದವರೊಂದು ಸಂವಾದ ನಡೆದಿದ್ದಂಥ ವಿಷಯ.
ಬಟ್ ನಮಗೆ ಗೊತ್ತಿಲ್ಲ ಯಾರು ಹಿಂದಿನವರು ಹೇಳಿದಂತೆ 100 ವರ್ಷದ ಒಂದು ಇತಿಹಾಸ. ನಿಜವಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದಂದರೆ ನಾರಾಯಣ ಗುರುವಿನ ತತ್ವ ನಾವು ಪಾಲನೆ ಮಾಡಬೇಕು. ಒಂದು ಸರಳತೆ ಆಗಲಿ, ಅವ್ರು ಹೇಳಿದರು ವಿವಾಹ ಮಾಡೋದಾದರೆ ಕೂಡ ಸರಳತೆಯಿಂದ ವಿವಾಹ ಮಾಡಿ ಅಂತೇಳಿ. ಈಗ ನಾವು ಅದನ್ನೆಲ್ಲ ಮೀರಿ ಬೇರೆ ರೀತಿಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಬಟ್ ಅವರ ತತ್ವ ನಾವು ಯಾವಾಗ ಪಾಲನೆ ಮಾಡ್ತೇವೆ ಅದು ನಿಜವಾಗಿ ಜನರಿಗೆ ಕೂಡ ಒಳ್ಳೆಯದು, ಮುಂದಿನ ಬರುವ ಮಕ್ಕಳಿಗೆ ಸಹ, ಮುಂದಿನ ಪೀಳಿಗೆಗೆ ಸಹ ಒಳ್ಳೆಯದು. ಬಟ್ ಎಲ್ಲರಲ್ಲಿ ಒಂದು ವಿನಂತಿ, ಅವರ ಜನ್ಮಸ್ಥಳ ಆಗಿರ್ಬೋದು, ಅವರು ತಪಸ್ಸು ಮಾಡಿದ ಜಾಗ ಆಗಿರ್ಬೋದು, ಅದನ್ನೆಲ್ಲ ಒಂದು ವಿಸಿಟ್ ಮಾಡಿ ಅಂತೇಳಿ ನನ್ನ ಪರವಾಗಿ. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡಬೇಕಾದ್ರೆ ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ, ಎಷ್ಟು ಒಂದು 2 ಲಕ್ಷ ಜನರು ಇಲ್ಲಿ ಅಚ್ಚುಕಟ್ಟಾಗಿ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ. ಆಹಾರದ ವ್ಯವಸ್ಥೆ ಆಗಲಿ, ಸ್ಟೇಜ್ ಆಗಲಿ ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಓಂ ಶ್ರೀ ಗುರುಭ್ಯೋಂ ನಮಃ. ಯಾನೆ ಸಾಧಾರಣ ಒಂದು 25 ವರ್ಷದಿಂದ ಸ್ವಯಂ ಸೇವಕ ನಾರಾಯಣ ಗುರುನ ತತ್ವ ಸಿದ್ಧಾಂತವನ್ನು ಪಾಲನೆ ಮಂತದ್ದು. ಸಾಧಾರಣ ಜನಕ್ಲ ಸೇವೆ, ದೇವಿಯರ ಸೇವೆ, ಜನಕ್ಲ ಸೇವೆ ಇಂದು ನಮ್ಮ ಒಂಜಿ ಪರಮ ಒಂಜಿ ದೇವನು ಅನುಸರಿಸ ಬರೋದಿಲ್ಲ. ಇಂದು ಒಂಜಿ ಈ ಕ್ಷಣ ಭಾರಿ ಖುಷಿ ಆಪುಂಡು. ದಯಗಂದಿಗೆ ಏನಾಗ ನಾರಾಯಣ ಗುರುನ ತತ್ವ ಸಿದ್ಧಾಂತದ ಬಗ್ಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಪಂಪುಣ ಒಂಜಿ ಸಿದ್ಧಾಂತವನ್ನು ಇತ್ತಂಡ ನಮ್ಮ ವೇದಿಕೆ ಮಾತ್ರ ಐನ ಅನುಸರಿಸೋಣ, ಐನ ಕಾರ್ಯರೂಪ ಮಂತು ತಜ್ಪೋಡು. ದಯಗಂದಿಗೆ ಈ ಸಮಾಜಡು ಇಂದು ಅನಿವಾರ್ಯ, ರಾಜ್ಯಕ್ಕೆ ರಹಿತವಾದ ರಾಜ್ಯಕ್ಕೆ ಒಪ್ಪಾಡು ಈ ವೇದಿಕೆಗೆ ಅನ್ನಗ ಆ ರಾಜ್ಯಕ್ಕೆ ಒಪ್ಪಿರಬಲ್ಲಿ ಮಾತೆಲ್ಲ ಒಂದೇ ರೀತಿದು ಪೋದು ಒಂದೇ ವೇದಿಕೆ ಪಟ್ಟೊಂದು ಆ ರಾಜಕೀಯ ಪಂಪುಣ ಸುತ್ತನ್ನು ಬಿದೈದಿದ್ದು ಆ ವೇದಿಕೆ ಬಣ್ಣಾಗ ಅತ್ತ ಇಂಚಿನ ಕಾರ್ಯಕ್ರಮ ಪಂಪುಣ ಮಾತು ಒಂಜಾವಡು ಇಂದು ಒಂಜಿ ಸಮುದಾಯಗಾದ ಒಂಜಿ ಧರ್ಮಗಾದ ಅತ್ತನಂಡ ಒಂಜಿ ರಾಜಕೀಯವಾದ ನಮ್ಮ ಇನ್ನು ನಿಜವಾದ ಕಾಣಿಸೋದು. ದಯಗಂದಿಗೆ ಅನ್ನಗ ನಮ್ಮ ಆತ್ಮಾವಲೋಕನ ನಿಜವಾದ ಪಂಪುಂಡ ಹಿಂದೂ ಪಂಪುಣ ಮಾತೆಲ್ಲ ಒಂಜಿ ಐಟ್ ಆ ಜಾತಿ ಈ ಜಾತಿಯಿಂದ ಐಟ್ಲ ನಾರಾಯಣ ಗುರುನ ತತ್ವ ನೆಂಚಂಡ ನಮ್ಮ ಮಾನವ ಜಾತಿಂದು ಒಂಜೆ ಜಾತಿ ಮಾನವ ಜಾತಿ ಪಂಡ ಐಟ್ ಜಾತಿಜ್ಜಿ ಧರ್ಮಜ್ಜಿ ಮತಜ್ಜಿ ಮಾತೆಲ್ಲ ಒಟ್ಟಿಗೆ ಪಂಡ ಮಾತ್ರ ರಾಜ್ಯಕ್ಕೆ ಒಪ್ಪಡ್ಡವು ರಾಜ್ಯಕ್ಕೆ ಅನಿವಾರ್ಯ. ಈ ಜನ್ರೇಷನ್ಗೆ ರಾಜ್ಯಕ್ಕೆ ಅನಿವಾರ್ಯನೇ ಅಂತ್ಯಂದು ಪಂಡ ಮಾತ ಜಾಗ ಇಡ್ಲ ರಾಜ್ಯಕ್ಕೆ ಏನು ಮನ್ಪೆರಲ್ಲ ಬಲ್ಲಿ ಇಂದು ನಿಜವಾದನಲ್ಲ ಎಂಕುಲು ಈ ಇಂಚಿನ ಸಮಾವೇಶ ಇಂಚಿನ ಕಾರ್ಯಕ್ರಮಲು ನನಲಾತ್ ರಾಜಕೀಯ ನೋಟ ಒಂದೇ ರಾಜಕೀಯ ರಹಿತ ನಂಚಿನ ಕಾರ್ಯಕ್ರಮ ಆವೋಡು ಅಲ್ಪ ಆವೋಡು ಜನಕ್ಲೆಗೆ ನಾರಾಯಣ ಗುರು ಸಂದೇಶ ಉಂಡ ಆ ಸಂದೇಶನ ಬಾರಿ ಪೊರ್ಲುಡು ಎತ್ತೋಡು ಜನಕ್ಲೆ ಮಣ್ಣ ಮುಟ್ಟೋಡು ಆ ಮಾತೆಲ್ಲ ಒಂಜೆ ಯಾನ್ ಪಂಪುನೆ ಒಂಜಿ ಪಂಪುಣಿದ ಅದಕ್ಕೆಂಡ ರಾಜ್ಯಕ್ಕೆ ಐತೆ ನಿಜವಾದ ಕರ್ನಾಟಕ ರಾಜ್ಯದ ಈ ಮುತುವರ್ಜಿ ಆಪಣಂಚಿನ ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಖಾಲಿ ಮುಖ್ಯಮಂತ್ರಿ ಹತ್ತನಂಡ ಕರ್ನಾಟಕ ರಾಜ್ಯದ ಮಿನಿಸ್ಟರ್ನಗಳು ಮಾತ್ರ ಮನ್ಪುಣೆತ್ತು ಐಟ್ ಕೇಂದ್ರ ಸರ್ಕಾರದ ಮಿನಿಸ್ಟರ್ನಗಳಲ್ಲಿ ಎಪ್ಪೋಡು ಮಾತ್ರ ರಾಜ್ಯಕ್ಕೆ ಮುಂದಾಲೂ ರಾಜಕೀಯ ವ್ಯಕ್ತಿಲಾಗಲಿ ಎತ್ತದು ಒಂಜೇ ವೇದಿಕೆ ಇಟ್ಕೊಳ್ಳೋದು ಇಂದು ಆ ರಾಜ್ಯಕ್ಕೆಲ್ಲ ಮಲ್ಪ ಬರಂದಿ ಅಂಚ ನಮ್ಮ ಕಾಪಾಡೋಡು ಅವು ನಿಜವಾದ ನಾರಾಯಣ ಗುರು ಮಂತ್ರ ಇನ್ನು ಮನ್ಪುಣ ಇಂಜಿ ಮನ್ಮ ಕಾರ್ಯಕ್ರಮಕ್ಕೂ ಭಾರಿ ಅರ್ಥಪೂರ್ಣವಾದ ಆಪುಂಡು. ಅದಕ್ಕೋಸ್ಕರ ನನ್ನ ಮನ್ಪುಣ ಕಾರ್ಯಕ್ರಮ ಅಂಚನೆ ರಾಜ್ಯಕ್ಕೆ ರಹಿತವಾದ ಖಾಲಿ ಬಾಯಿಟ್ ಮನ್ಪುಣ ಮಾತ್ರ ಇನ್ನು ಕಾರ್ಯರೂಪೋಡು ಮನ್ಪೋಡು ಕಾರ್ಯರೂಪೋಡು ಮನ್ಪೋಡು ಇತ್ತು ರಾಜ್ಯಕ್ಕೆ ವ್ಯಕ್ತಿ ಮಾತಿರಲ್ಲ ವೇದಿಕೆಯಲ್ಲಿ ಪೋಡು ಮಾತಿರಲ್ಲ ಮುಲ್ಬಲ್ಲ ಇಜ್ಜರ್ ಪನ್ಪುಣ ಎತ್ತು ಲೇಯ್ದೇರು ಲೆತ್ತುಪೇರು ಹೆಂಗೆ ಅತ್ತ ಬಗ್ಗೆ ಹೆಚ್ಚು ಹೆಂಗೆ ಮಾಹಿತಿ ಇಜ್ಜಿ ಅಂತೂ ಅನಿಸಿಕೆ ಹೆಂಚಿನಂದಿಗೆ ಎನ್ನಾಗ ರಾಜಕೀಯ ರಹಿತವಾದ ರಾಜಕೀಯವನ್ನು ಬಳಸುನಲ್ಪನೆ ಬಳಸೋಡು ಮಾತದಿಗೆ ರಾಜಕೀಯ ಬಳಸಿರೆ ಬಲ್ಲಿ ಇಂಜಿನ ಕಾರ್ಯಕ್ರಮ ಅಲ್ಪ ಆಡು ನಾರಾಯಣ ಗುರುನ ಸಂದೇಶ ಪ್ರತಿ ಇಲ್ಲಡೆಲ್ಲ ಪೋಡೊಂದು ಎನ್ನ ಮನದಾಲ್ದ ಮಾತು. ಜನ ನಿರೀಕ್ಷೆ ಜಾಸ್ತಿ ಬರೋದು ಜನ ಇತ್ತೀವರೆ ನಿರೀಕ್ಷೆ ಜಾಸ್ತಿ ಬರ್ಲಿಕ್ಕೆ ತೋಜುಡು ಸೀಟಿಂಗ್ ಅರೇಂಜ್ಮೆಂಟ್ಲ ಕಮ್ಮಿ ಆಗ್ಲಿಕ್ಕೆ ತೋಜು ನಂದು ನನ್ನ 11 ಆಯ್ನಿ ಪ್ರೋಗ್ರಾಮ್ ನಾನು ಸ್ಟಾರ್ಟ್ ಆಗೋದು. ಅಬ್ದುಲ್ ರಹಮಾನ್ ಪಡ್ಪ ಅಂತ ಹೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ. ನಮ್ಮ ಒಂದು ಲೆಕ್ಕ ಪ್ರಕಾರ 10 ರಿಂದ 15 ಸಾವಿರ ಜನ ಇದ್ದಾರೆ ಪ್ರತಿ ತಾಲೂಕಿನಿಂದ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರತಿ ಗ್ರಾಮಕ್ಕೆ ಒಂದೊಂದು ಬಸ್ಸನ್ನು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಯವರು ಬರುವ ಸಂದರ್ಭದಲ್ಲಿ ಒಂದು 10 ರಿಂದ 15 ಸಾವಿರ ಜನ ಸೇರುವಂಥ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀತಾ ಇದೆ. ಆದ್ದರಿಂದ ಜನ ಬರ್ತಾರೆ. ನಡೀತಾ ಇದೆ. ಜನಸಾಗರವೇ ಕೊಣಾಜೆ ಪ್ರದೇಶಕ್ಕೆ ಹರಿದು ಬರುತ್ತಾ ಇದೆ. ನಾರಾಯಣ ಗುರು ಅವರದು ಧ್ಯೇಯ ಪ್ರಕಾರ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎನ್ನುವ ಒಂದು ಧ್ಯೇಯ ಉದ್ದೇಶದಿಂದ ಎಲ್ಲರೂ ಕೂಡ ಸರ್ವ ಧರ್ಮವನ್ನು ಮರೆತು ಪಕ್ಷವನ್ನು ಮರೆತು ಎಲ್ಲರೂ ಈ ಒಂದು ಸೂರ್ಯನಾಡಿಯಲ್ಲಿ ಒಂದಾಗಿದ್ದಾರೆ. ಇದೇ ರೀತಿ ಆಗಾಗ ಇಂಥ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದ್ರೆ ಚಂದ ಅಂತ ನಾನು ಬಯಸ್ತೇನೆ. ಒಂಜಿ ಐತಿಹಾಸಿಕ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು
ದಯಪಂಡ ಎಂಕುಲಪಗ ಪುಟುದಿಜ್ಜೆ ಆ್ಯಕ್ಚುಲಿ ಮಹಾತ್ಮ ಗಾಂಧೀಜಿ ಪಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಕೇರಳಡ್ ಒಂಜಿ ಸಂವಾದ ಅಕಲು ಸಂವಾದ ಮಲ್ದಿರ ಐನು 100ನೇ ವರ್ಷದ ಒಂಜಿ ಸಂವಾದ ಇನಿಕ್ 100 ವರ್ಷ ಅಂಡ್ ಇನಿಕ್ 100 ವರ್ಷದ ಐತಿಹಾಸಿಕ ದಿನ ಪನೋಲಿ ಎಂಕ್ಲೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಖಾಲಿ ಒಂಜಿ ಜಾತಿಗೆ ಸೀಮಿತವಾದತ್ತು ಪೂರ ಜಾತಿಗಳ ಆರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರತಿಯೊಂದು ಜಾತಿದಲ್ಲ ಆರು ಗುರು ಆರು ಆ್ಯಕ್ಚುಲಿ ಕೆಲವು ಸಂದರ್ಭದಾದ ಬಂಡ ಕೆಲವು ಪನ್ಪೇರು ಒಂಜೇ ಜಾತಿಗೆ 90 ಆಂಡ ಇನ್ನು ಮಾತೆರ್ಲ ಬೈದೇರು ಪ್ರತಿ ಊರ್ಲ ದಕ್ಷಿಣ ಕನ್ನಡ ಜಿಲ್ಲೆಯದು ಬೈದೇರು ಭಾರಿ ಖುಷಿ ಆಗ್ಬಿಡು ದಯಪಂಡ ಎಂಕಲ್ನ ಕಾಲಡು ಗಟ್ಟಡಿ ಎಂಕ್ಲೆಗೆ ಅವು ತಿಕ್ಕದಿಜ್ಜಿ ಆಂಡ ಈ ಕುರ್ಲದ ದಿನ ಎಂಕ್ಲೆಗೆ ಈ ಸಮಯದ ಎಂಕ್ಲೆ ತುಯಾರ ತಿಕ್ಕಂಡು ಮಸ್ತ್ ಖುಷಿ ಆಗುಂಡು ಮಾತೆರ್ಲ ಬೈದೇರು ಮಾತೆರೆಗಳ ಗುರುಕುಲನ ಆಶೀರ್ವಾದ ಮಾತೆರೆಗಳ ಉಪ್ಪಡ ಬಂದು ರಡ್ಡು ಮುಖ್ಯದ ಮಾತೆರೆ